ಸಮಸ್ತ ಜನತೆಗೆ ಹಳ್ಳಿ ಜೀವನಕ್ಕೆ ಸ್ವಾಗತ. ನಾನು ಶ್ವೇತಾ ಕಲ್ಕಣಿ. ಹೌದು, ಇವತ್ತಿನ ಆಧುನಿಕ ಜಗತ್ತಿನ ಆಧುನಿಕ ಭರಾಟೆಯಲ್ಲಿ ನಾವು ಅಂದಿನ ಹಳ್ಳಿ ಸೊಗಡು, ಆ ಹಳ್ಳಿ ಮುಗ್ಧತೆ, ಆ ಹಳ್ಳಿ ಜೀವನ, ಅಂದಿನ ಊಟ, ಪಾಠ, ಆಟ ಎಲ್ಲವನ್ನೂ ಮರ್ತು ಹೋಗ್ಬಿಟ್ಟಿದ್ದೀವಿ. ಸೊ ಹಾಗಾಗಿ ನಾನು ಮತ್ತು ನಮ್ಮ ತಂಡ ಇವತ್ತಿನ ತಂತ್ರಜ್ಞಾನದ ಜೀವನದಲ್ಲಿ ಹಳ್ಳಿ ಸೊಗಡನ್ನು ಮರೆತಿರುವಂಥ ನಿಮಗೆಲ್ಲ ಆ ಒಂದು ಹಳ್ಳಿ ಜೀವನವನ್ನು ನೆನಪಿಸುವಂಥ ಸಣ್ಣ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಸೊ ಹಾಗಾದರೆ ಇನ್ನು ನಾವು ತಡ ಮಾಡೋದು ಬೇಡ, ಹಳ್ಳಿ ಜೀವನ ನೋಡ್ಲಿಕ್ಕೆ ಹೋಗೋಣ. ಸೊ ಬನ್ನಿ. ಮೊದಲನೇದಾಗಿ ನಾನು ಹೇಳ್ತೀನಿ, ಇದು ಪ್ರಪ್ರಥಮ ಬಾರಿಗೆ ನಾನು ಕೂಡ ಕುದುರೆ ಸವಾರಿಯನ್ನು ಮಾಡ್ತಾ ಇರೋದು, ಈ ಜಟ್ಕಾದಲ್ಲಿ ಹೋಗ್ತಾ ಇರೋದು. ಸೊ ಇದೊಂದು ನನ್ನ ಹೊಸ ಅನುಭವ ಅಂತಲೂ ಹೇಳ್ತೀನಿ. ಹೋಗೋಣ, ಹೇಗಿರುತ್ತೆ ಅನ್ನೋದನ್ನು ಕಂಪ್ಲೀಟಾಗಿ ನಾನು ನಿಮಗೆ ಇಂಚಿಂಚು ಮಾಹಿತಿನ ಕೊಡ್ತೀನಿ. ರೈಟ್ ಆರಂಭದಲ್ಲೇ ಇಂತಹ ಸ್ವರ್ಗದ ಸುಖವನ್ನು ಕೊಡ್ತಾ ಇರುವಂಥ ಈ ಒಂದು ಅನುಭವ ಇನ್ನು ಮುಂದೆ ಹಳ್ಳಿ ಜೀವನ ಇನ್ನು ಯಾವ್ಯಾವ ಥರ ಇದೆ ಅನ್ನೋದನ್ನು ನೋಡ್ತಾ ಹೋಗೋಣ. ಹಳ್ಳಿ ಜೀವನ ತೋರಿಸ್ತೀನಿ ಅಂತ ಹೇಳಿದೆ, ಆದರೆ ಬೆಂಗಳೂರಿನಲ್ಲಿ ಹಳ್ಳಿ ಜೀವನ ಎಲ್ಲಿ ಸಿಗುತ್ತಪ್ಪ ಅಂತ ಯೋಚನೆ ಮಾಡ್ತಿದ್ದೀರಾ? ಹೌದು, ನಾನಿವತ್ತು ಬಂದಿರುವಂಥದ್ದು ಜಕ್ಕೂರಿನಲ್ಲಿರುವಂಥ ರಂಗೋಲಿ ಗಾರ್ಡನ್ಗೆ ಬಂದಿದ್ದೀನಿ. ಈ ರಂಗೋಲಿ ಗಾರ್ಡನ್ನಲ್ಲಿ ಅದ್ಭುತವಾಗಿ ಹಳ್ಳಿ ಜೀವನ ತೆರೆದಿಟ್ಟಿದ್ದಾರೆ. ಸೊ ಹಾಗಾದರೆ ಹಳ್ಳಿ ಜೀವನ ಹೇಗಿದೆ, ಅದರ ವಾತಾವರಣ ಹೇಗಿದೆ, ಮತ್ತು ಅಂದಿನ ಆಟ ಪಾಠ ಊಟವನ್ನು ನೆನಪಿಸುವಂತಹ ಆ ಚಿತ್ರಣ ಹೇಗಿದೆ ಅನ್ನೋದನ್ನು ಇಂಚಿಂಚು ಮಾಹಿತಿನ ಕೊಡ್ತೀನಿ. ಬನ್ನಿ ಹಾಗಾದರೆ. ರಂಗೋಲಿ ಗಾರ್ಡನ್ ಅಂದ ತಕ್ಷಣ ಕೆಲವರಿಗೆ ರಂಗೋಲಿ ಗಾರ್ಡನ್ ಗೊತ್ತು, ಕೆಲವರು ಬಂದು ಅನುಭವಿಸಿದ್ದಾರೆ ಈ ಒಂದು ಸುಂದರ ವಾತಾವರಣವನ್ನು. ಆದರೆ ಕೆಲವರಿಗೆ ರಂಗೋಲಿ ಗಾರ್ಡನ್ ಅಂದರೆ ಏನು ಅಂತ ಗೊತ್ತಿಲ್ಲ, ಇಲ್ಲಿ ಹೇಗೆಲ್ಲ ಇರುತ್ತೆ ಅನ್ನೋದು ಕೂಡ ಗೊತ್ತಿಲ್ಲ. ಜೊತೆಗೆ ರಂಗೋಲಿ ಗಾರ್ಡನ್ಗೆ ಹೋಗಬೇಕು ಅಂತ ಕೆಲವರು ತುಂಬ ದಿನದಿಂದ ಪೆಂಡಿಂಗ್ ಇಟ್ಕೊಂಡೇ ಇರ್ತಾರೆ, ಹೋಗ್ಲಿಕ್ಕೆ ಆಗಿರೋದಿಲ್ಲ. ಸೊ ಇವತ್ತಿನ ನೀವು ವಿಡಿಯೋನ ಕಂಪ್ಲೀಟಾಗಿ ನೋಡಿದ್ರೆ ನಿಮಗೆ ರಂಗೋಲಿ ಗಾರ್ಡನ್ನ ಯಾವ ರೀತಿಯಾಗಿ ಇದೆ ಅನ್ನೋದು ನಿಮಗೆ ಸಂಪೂರ್ಣವಾಗಿ ಮಾಹಿತಿ ಸಿಗ್ಬೋದು. ಮೊದಲೇದಾಗಿ ಇಲ್ಲಿ ಟಿಕೆಟ್ ಕೌಂಟರ್ಗೆ ಪ್ರವೇಶ, ಅದು ನಾವು ಈ ಕಡೆಯಿಂದ ಹೋಗಬೇಕಾಗತ್ತೆ, ಮತ್ತು ಟಿಕೆಟ್ ಕೂಡ ತೆಗೆದುಕೊಳ್ಬೇಕಾಗತ್ತೆ. ಮತ್ತು ನಾವು ಇಲ್ಲಿ ಒಂದಿಷ್ಟು ಡಿಸ್ಪ್ಲೇಗಳನ್ನ ಹಾಕಿದ್ದಾರೆ. ಏನಂದರೆ ಇಲ್ಲಿ ರಂಗಮಂದಿರ ಎಲ್ಲ ಶುಭ ಸಮಾರಂಭಗಳಿಗೂ ಕೂಡ ಲಭ್ಯ ಇದೆ ಅಂತೆ. ಇಲ್ಲಿ ಏನಾದರೂ ಬರ್ತ್ಡೇ ಮತ್ತು ವಿವಾಹ ವಾರ್ಷಿಕೋತ್ಸವ ಆಗಿರ್ಬೋದು, ಮತ್ತು ಮದುವೆ ಸೆಲೆಬ್ರೇಷನ್ ಏನಾದರೂ ಇಲ್ಲಿ ಕಾರ್ಯಕ್ರಮಗಳನ್ನು ನೀವು ಮಾಡ್ಕೊಳ್ಳಿಕ್ಕೆ ಇಲ್ಲಿ ಅವಕಾಶ ಇದೆ ಅಂತೆ. ಓಕೆ, ನಾವು ಇವಾಗ ಟಿಕೆಟ್ ತಗೊಳಕ್ಕೆ ಹೋಗೋಣ. ಟಿಕೆಟ್ ಕೌಂಟರ್ ಇಲ್ಲೇ ಇದೆ, ಬನ್ನಿ. ಹಾಯ್ ಮೇಡಮ್, ನಮಸ್ತೆ. ನಮ್ಗೆ ಟಿಕೆಟ್ ಕೊಡ್ತೀರಾ? ನಾವು ಒಳಗೆ ಹೋಗಬೇಕು. ಥ್ಯಾಂಕ್ ಯು. ನಂಗೆ ಟಿಕೆಟ್ ಸಿಕ್ತೀಗ, ಒಳಗೆ ಹೋಗೋಣ ಬನ್ನಿ. ನಾನು ನಮ್ಮ ತಂಡದ ಎಲ್ಲರ ಪರವಾಗಿಯೂ ಕೂಡ ನಾನು ಟಿಕೆಟ್ ತೊಗೊಂಡಿದ್ದೀನಿ, ನನಗೊಬ್ಬಳಿಗೆ ಅಲ್ಲ. ಅಬ್ಬಾ, ಏನು ಸಖತ್ತಾಗಿದೆ, ಒಂಥರ ಸ್ವಾಗತನೇ ಎಲ್ಲೋ ಹಳ್ಳಿಗೆ ಬಂದಿದ್ದೀನೇನೋ ಅನ್ನೋ ಅನುಭವ ನನಗೆ ಸಿಗ್ತಾ ಇದೆ. ಹಂಗಿದೆ ಭರ್ಜರಿ ಸ್ವಾಗತ. ನಡೀರಿ ಒಳಗೆ ಹೋಗೋಣ. ನೋಡಿ, ಅಲ್ಲಿ ಟಿಕೆಟ್ ತೊಗೊಂಡಾದ್ಮೇಲೆ ಇಲ್ಲಿ ಟಿಕೆಟ್ ಕೇಳ್ತಾರೆ. ಓಕೆ, ತಗೊಳ್ಳಿ ಸರ್. ಇದು ನನ್ನ ತಂಡದ ಟಿಕೆಟ್. ಟಿಕೆಟು ಇಸ್ಕೊಂಡಾದ್ಮೇಲೆ ನಮ್ಗೆ ಇದೊಂದು ಬೆಲ್ಟ್ ಕಟ್ತಾರೆ. ನೈಸ್, ಚೆನ್ನಾಗಿದೆ. ಓಕೆ, ಥ್ಯಾಂಕ್ ಯು ಸರ್. ಅರೆ, ಹಳ್ಳಿಗೆ ಬಂದಂಗೆ ಅನುಭವ ಆಗ್ತಾ ಇದೆ. ಅಬ್ಬಾ, ಭಾರಿ ಐತಿ. ಬರ್ರಿ ಒಳಗೆ ಹೋಗೋಣ. ಆ್ಯಕ್ಚುಲಿ ಇಲ್ಲಿ ಒಂದು ಸ್ವಲ್ಪ ಜನ ಮಾತ್ರ ನಾವು ಇಲ್ಲಿರೋದು, ಬಟ್ ಎಲ್ಲ ಇರೋದು ಇಲ್ಲೆಲ್ಲ ಪುತ್ಥಳಿಗಳು, ಅಂದರೆ ಗೊಂಬೆಗಳು.
ನಂಗೆ ಹೆಂಗೆ ಅನಿಸ್ತಾ ಇದೆ ಅಂತಂದರೆ ಎಲ್ಲ ಜನ ಇದ್ದಾರೆ ಇಲ್ಲಿ ಅನ್ನೋ ಥರ ಫೀಲ್ ಆಗ್ತಾ ಇದೆ ನನಗೆ. ಎಲ್ಲ ಗೊಂಬೆಗಳೇ ಇರೋದು. ಗ್ರಾಮೀಣ ನಾಟಿ ವೈದ್ಯರ ಮನೆ. ನಿಜ ಇವತ್ತಿನ ನಾವು ತುಂಬ ತಂತ್ರಜ್ಞಾನ ಹೆಚ್ಚಾಗ್ಬಿಟ್ಟಿದೆ ಅಂತ ಹೇಳಿಬಿಟ್ಟು ಎಲ್ಲದಕ್ಕೂ ಕೂಡ ಮಾತ್ರೆಗಳೇ ಮದ್ದು ಅಂತ ಹೋಗ್ತಾ ಇದ್ದೀವಿ. ಆದರೆ ನಾಟಿ ಔಷಧಿಯ ಮಹಿಮೆಯನ್ನು ಮರ್ತು ಬಿಟ್ಟಿದ್ದೀವಿ ನಾವು. ಅದನ್ನು ಆ ಚಿತ್ರಣವನ್ನು ಇಲ್ಲಿ ಬಿಂಬಿಸ್ತಾ ಇದ್ದಾರೆ. ನೋಡಿ ಎಷ್ಟು ಚೆನ್ನಾಗಿದೆ. ಕಾಲೇನಾದರೂ ಉಳುಕಿಡಿದ್ರೆ, ಆಮೇಲೆ ಬಿದ್ದರೆ, ಏಟಾದಾಗ, ಒಂದು ಮೂಗೇಟನಾದರೂ ಬಿದ್ದಾಗ ನಾವು ಅದಕ್ಕೆ ಏನೋ ಒಂದು ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ ತೊಗೊಳ್ಳೋದು ಅಥವಾ ಅದಕ್ಕೆ ಏನಾದರೂ ಮತ್ತಿನ್ನೊಂದು ಯಾವುದೋ ಶಸ್ತ್ರಚಿಕಿತ್ಸೆ ಇಂಥದ್ದೆಲ್ಲ ಮಾಡ್ಲಿಕ್ಕೆ ನಾವು ಮುಂದಾಗ್ತೀವಿ. ಆದರೆ ಅಂದಿನ ಕಾಲದಲ್ಲಿ ಅಂಥದ್ದು ಯಾವುದೂ ಮಾಡ್ತಿರಲಿಲ್ಲ, ಅಂತ ಯಾವ ಗೋಜಿಗೂ ಹೋಗ್ತಿರ್ಲಿಲ್ಲ. ಅವ್ರು ಬರ್ತಿದ್ರು, ನಾಟಿ ವೈದ್ಯರ ಮನೆಗೆ ಬರ್ತಿದ್ರು, ಒಂದು ವಾರ ಒಂದು ತಿಂಗಳು ಅವ್ರ ಹತ್ರ ಇಂಥ ಚಿಕಿತ್ಸೆಯನ್ನು ಪಡೆದ್ಬಿಟ್ಟು ಆರಾಮಾಗ್ತಿದ್ರು. ನೋಡ್ತಾ ಇದ್ರೆ ನಿಜವಾಗ್ಲೂ ಅದ್ಭುತ ಅದ್ಭುತ ಅನ್ನಿಸ್ತಾ ಇದೆ ನನಗೆ. ನಾನು ಒಬ್ಬಳೇ ಇಲ್ಲ, ತುಂಬ ಜನ ಬಂದಿದ್ದಾರೆ ಇಲ್ಲಿ, ನೋಡ್ತಾನೆ ಇದ್ದಾರೆ. ಎಲ್ರಿಗೂ ಒಂಥರ ಹೆಂಗೆ ಅನಿಸ್ತಾ ಇದೆ ಅಂದರೆ ಎಲ್ಲ ಒಂಥರ ನಾವು ಯಾವುದೋ ನಿಜವಾಗ್ಲೂ ಹಳ್ಳಿಲೇ ಇದ್ದೀವಿ ಅನ್ನೋಂಗೆ ಅವ್ರಿಗೂ ಫೀಲ್ ಆಗ್ತಾ ಇದೆ. ಅಷ್ಟೊಂದು ಸಂಭ್ರಮಿಸ್ತಾ ಇದೆ ಎಲ್ಲ ದೃಶ್ಯಗಳು ನಮಗೆ. ಮತ್ತು ನಾವೀಗ ಇವರ ವೇಷಭೂಷಣವನ್ನು ನೋಡ್ತಾ ಇದ್ರೆ ಇಲ್ಲಿ ಬ್ರಾಹ್ಮಣರ ಮನೆಗೆ ಬಂದಿದ್ದೀವಿ ಅಂತ ಅನ್ನಿಸ್ತಾ ಇದೆ. ಬನ್ನಿ ಇಲ್ಲಿ ಇವ್ರು ಏನಂತ ಬರೆದಿದ್ದಾರೆ ನೋಡೋಣ. ಅಗ್ರಹಾರ ಬ್ರಾಹ್ಮಣರ ವಾಸದ ಭಾಗ ಹೇಗಿರ್ತಿತ್ತು ಅನ್ನೋದನ್ನು ನೀವು ನೋಡ್ಬೋದು. ಮೈಸೂರು ಜಿಲ್ಲೆಯ ಗ್ರಾಮೀಣ ಪ್ರದೇಶಗಳಲ್ಲಿ ಬ್ರಾಹ್ಮಣರ ಮನೆಗಳ ಭಾಗವನ್ನು ಅಗ್ರಹಾರ ಎಂದು ಕರೆಯಲಾಗ್ತಾ ಇತ್ತು ಅಂತೆ. ಅಗ್ರಹಾರ ಅಂತ ಹೇಳ್ತಾ ಇದ್ರಂತೆ. ವಾಡೆ ಮಾದರಿಯಲ್ಲಿರುವಂಥ ಮನೆಯಲ್ಲಿ ವೇದೋಪನಿಷತ್ತು ಹೇಳ್ಕೊಡುವ ಜೋಯಿಸರು, ಕುಂಡಲಿ ಹೇಳುವ ಜೋಯಿಸರು ಈ ಮನೆಯಲ್ಲಿರ್ತಾರೆ. ಜೊತೆಗೆ ಗೃಹಿಣಿ ದೇವರ ಪೂಜೆಗೆ ಸಜ್ಜುಗೊಂಡಿದ್ದಾರೆ. ವಯೋವೃದ್ಧೆ ದೇವರ ನಾಮಸ್ಮರಣೆ ಮಾಡತ್ನ ಜ್ಞಾನಿಸ್ತಾ ಇದ್ದಾರೆ ಅಂತೆ. ಈ ಏನು ಇಲ್ಲಿ ಬರೆದಿದ್ದಾರಲ್ಲ ಅದೆಲ್ಲ ದೃಶ್ಯಗಳನ್ನು ನೀವು ಆ ಚಿತ್ರಣವನ್ನು ಇಲ್ಲಿ ನೋಡ್ಬೋದು ಹೆಂಗಿದೆ ಅಂತ. ನಿಜವಾಗ್ಲೂ ಅಲ್ಲಿ ಒಬ್ಬರು ಕೂತ್ಕೊಂಡಿರೋ ಜೋಯಿಸರು ಅವರು ಭವಿಷ್ಯವನ್ನು ಹೇಳ್ತಾ ಇದ್ದಾರೆ. ಅಲ್ಲಿ ಅವರು ಬ್ರಾಹ್ಮಣರ ಮನೆಗೆ ಬಂದು ಅವರು ಕೇಳ್ತಾ ಇದ್ದಾರೆ, ಮುಂದೇನು ನಮ್ಮ ಕತೆ, ಹಿಂಗೆ ಆದರೆ ಹೆಂಗೆ, ನಾವಿನ್ನೂ ಏನೇನು ಮಾಡಬೇಕು, ನಮ್ಮ ಭವಿಷ್ಯ ಹೆಂಗಿರುತ್ತೆ ಅದನ್ನವ್ರು ಕೇಳ್ತಾ ಇದ್ದಾರೆ. ಮಗು ಆಲಿಸ್ತಾ ಇದೆ ಅವ್ರು ಏನು ಹೇಳ್ತಾ, ಇವರಿಬ್ಬರು ಸಂಭಾಷಣೆಯನ್ನು ಅವ್ರು ನೋಡ್ತಾ ಇದ್ದಾರೆ. ಇನ್ನೊಂದು ದೃಶ್ಯ ನೋಡಿ, ಇಲ್ಲಿ ಎಷ್ಟು ಚೆನ್ನಾಗಿದೆ, ಗಿರ್ಗಿಟ್ಲೆ ಆಟ ಆಡೋದು, ಅಲ್ಲಿ ಹಗ್ಗ ಜಿಗಿತಾ ಇರೋದು. ಅಯ್ಯೋ ಸೆಕೆಂಡ್ ದೇವ್ರೇ, ನನಗೆ ನಿಜವಾಗ್ಲೂ ಅಲ್ಲಿ ಮಹೇಶ್ ಅವರೇ ಅವರು ಒಳಗಡೆ ಬರ್ತಾ ಇದ್ದಾರೆ ಅಂತಲೇ ಫೀಲ್ ಆಗ್ಬಿಡುತ್ತೆ ನನಗೆ. ನೋಡಿ ಎಷ್ಟು ಚೆನ್ನಾಗಿ ಆಟ ಆಡ್ತಿದ್ದಾರೆ. ಇಲ್ಲಿ ನಾವು ಏನು ಕಾಣಬಹುದು ಅಂತಂದರೆ, ನಮ್ಮ ಇಡೀ ಕರುನಾಡಿನ ಸುತ್ತಮುತ್ತಲಿರುವಂಥ ಪ್ರತಿಯೊಂದು ಜಿಲ್ಲೆಯಲ್ಲೂ ಯಾವ್ಯಾವ ಸಂಪ್ರದಾಯ ಇದೆ ಮತ್ತು ಅಲ್ಲಿರುವಂಥ ಅಲ್ಲಿ ದೈನಂದಿನ ಚಟುವಟಿಕೆಗಳು ಹೇಗಿರುತ್ತೆ ಅದನ್ನು ನೀವು ಒಂದೇ ಜಾಗದಲ್ಲಿ ಕಾಣಬಹುದು ಅಂತಂದರೆ ನೀವು ರಂಗೋಲಿ ಗಾರ್ಡನಿಗೆ ಬರ್ಲಿಕ್ಕೆ ಅಡ್ಡಿಲ್ಲ, ಬರ್ಬೋದು. ಬಂದರೆ ನಿಮಗೆ ರಾಜ್ಯವನ್ನು ಸುತ್ತರ್ದಂಗೆ ಆಗುತ್ತೆ. ಮಂಗಳೂರಲ್ಲಿ ಏನು ಸಿಗುತ್ತೆ, ಮಂಗಳೂರಲ್ಲಿ ಹೆಂಗಿರ್ತಾರೆ ಜನ, ಹೆಂಗೆ ಆಟ ಆಡ್ತಾರೆ, ಹೆಂಗೆ ಪಾಠ ಮಾಡ್ತಾರೆ, ಹೆಂಗೆ ಹರಟೆ ಹೊಡಿತಾರೆ, ಆಮೇಲೆ ಅವರ ಸಂಸ್ಕೃತಿ ಹೇಗಿರುತ್ತೆ ಅದೆಲ್ಲ ಕಾಣಿಸುತ್ತೆ. ಹಾಗೆ ಇದು ಮಂಗಳೂರು ಅಷ್ಟೇ ಅಂತಲ್ಲ, ಇಡೀ ರಾಜ್ಯದಾದ್ಯಂತ ಬರುವಂಥ ಪ್ರತಿಯೊಂದು ಜಿಲ್ಲೆಯ ಚಿತ್ರಣ ನಿಮಗೆ ಒಂದೇ ಕಡೆ ಸಿಗುತ್ತೆ. ಬನ್ನಿ, ಅಲ್ಲೊಂದು ಮತ್ತೊಂದು ಮನೆ ಕಾಣಿಸ್ತಾ ಇದೆ, ದೊಡ್ಡ ಮನೆ ಇದೆ. ಆ ಮನೆ ಒಳಗೆ ಹೋಗೋಣ. ಬನ್ನಿ ಬನ್ನಿ ಬನ್ನಿ, ಗೌಡ್ರ ಮನೆಗೆ ಹೋಗ್ತಾ ಇದ್ದೀನಿ, ಬನ್ನಿ. ಚಾಗಿ ಕುಡಿಸ್ತಾರೆ, ಇನ್ನು ನೋಡೋಣ. ಓ, ಮನೆ ಮುಂದೆ ಮಕ್ಕಳು ಆಟ ಆಡ್ತಾ ಇದ್ದಾರೆ. ಹಾಂ, ಮತ್ತು ಇಲ್ಲಿ ಗೌಡ್ರ ಮನೆ ಅಲ್ವಾ, ಅದಕ್ಕಾಗಿ ಗೌಡ್ರ ಮನೆ ಲೆಕ್ಕಪತ್ರೆಯನ್ನು ಎಲ್ಲ ಬರೆದಿಟ್ಕೊಳ್ತಾ ಇದ್ದಾರೆ ಒಬ್ಬರು. ಅಲ್ಲಿ ನೋಡ್ರಿ, ಗೌಡ್ರು ಕೂತ್ಕೊಂಡಿದ್ದಾರೆ. ಗೌಡ್ರಿಗಾಗಿಯೇ ಒಂದು ವೇದಿಕೆ ಇದೆ. ಗೌಡ್ರು ಹಂಗೆಲ್ಲ ಕೆಳಗೆ ಕೂತ್ಕೊಳ್ಳಲ್ಲ. ಅವ್ರು ನೋಡಿ, ಅವ್ರಿಗೊಂದು ಕಾರ್ಪೆಟ್ ಹಾಕ್ಯವ್ರೆ. ಆಮೇಲೆ ಏನೋ ಸಮಸ್ಯೆನೋ ಏನೋ ಹೇಳ್ಕೊಳಕ್ಕೆ ಬಂದಂಗೆ ಅನ್ನಿಸ್ತಾ ಇದೆ ಗೌಡ್ರ ಮನೆಗೆ. ಆ ಥರ ನೋಡಿದ್ರಲ್ಲ ಗೌಡ್ರ ಮನೆ ಹೊರಾಂಗಣ ಹೆಂಗಿದೆ ಅಂತ, ಸೂಪರ್ ಆಗಿದೆ. ಇಲ್ಲೊಂದು ಗೊಂಬೆ ಏನು ಪ್ಯಾಂಟ್ ಶರ್ಟ್ ಹಾಕೊಂಡು ಇಟ್ಕೊಂಡ್ಬಿಟ್ಟಿದೆ, ಚೆನ್ನಾಗಿದೆ. ಅಯ್ಯೋ, ಗೊಂಬೆ ನಗ್ತಾ ಇದೆ. ಗೊಂಬೆ ಅಲ್ಲ ಸರ್, ನಮಸ್ತೆ ಸರ್, ಸಾರಿ. ಇಲ್ಲೆಲ್ಲ ಗೊಂಬೆಗಳನ್ನ ನೋಡಿ ನಮಗೆ ಗೊಂಬೆ ಥರನೇ ಫೀಲ್ ಆಗಿಬಿಡ್ತು. ತುಂಬ ಅದ್ಭುತವಾಗಿದೆ ಅಲ್ವಾ ಸರ್? ತುಂಬ ಖುಷಿ ಆಗ್ತಾ ಇದೆ ನೋಡಿ ನಮಗೆ. ಬನ್ನಿ ಒಳಗಡೆ ಹೋಗೋಣ. ನ್ಯಾಚುರಲ್ ಇರೋ ಎತ್ತುಗಳು ಮತ್ತು ಹಸು ದನ ಹತ್ರ ನಾನು ಹೋಗಂಗಿಲ್ಲ, ಯಾಕಂದರೆ ಎಲ್ಲ ಆಯ್ದು ಬಿಡುತ್ತೆ ಅಂತ. ಆದರೆ ಇಲ್ಲಿ ಫೀಲ್ ಮಾಡ್ಬೋದು, ಟಚ್ ಮಾಡ್ಬೋದು. ಆದರೆ ಬೇಡ ಅಂತ ಹೇಳಿದರೆ ಬೇಡ, ನಾವು ಮಾಡಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ ಅದ್ರ ಕೋಡುಗಳು.
ಒಂಥರ ಒಂದು ನೈಜ ದೃಶ್ಯ ಅನ್ನಂಗೆನೇ ಇದೆ ನೋಡಿ. ಹುಲ್ಲು ಹಾಕಿದ್ದಾರೆ, ಮೇಯ್ತಾ ಇದೆ ಹಸು ದನಗಳು, ಅಲ್ಲಿ ಎಮ್ಮೆ ಇದೆ, ಎತ್ತುಗಳು. ಅಲ್ಲಿ ಮೇವು ಹಾಕಕ್ಕೊಬ್ರು ಬಂದಿದ್ದಾರೆ, ಅಲ್ಲಿ ನೋಡ್ರಿ, ನಾವು ಇಷ್ಟೇ ಗಮನಿಸ್ತಿದ್ದೀವಿ, ಮೇವು ಹಾಕಕ್ಕೆ ಬಂದವ್ರೆ ಅಲ್ಲಿ ಯಜಮಾನ್ರು. ಆಮೇಲೆ ಹೆಂಗೆ ಕೃಷಿಕರ ಫ್ಯಾಮಿಲಿಯಲ್ಲಿ ಹೆಂಗಿರುತ್ತಲ್ಲ, ಅವರು ಹೆಂಗೆ ಆ ಬಾರಿಕೋಲ್ನ ಅಲ್ಲ, ಭಯ ಆಯ್ತು ನನಗೆ, ತಾಯ್ದು ಬಿಡುತ್ತೇನೋ ಅಂತ ಹಂಗಾಗ್ತಿರುತ್ತೆ. ಆ ಬಾರಿಕೋಲ್ನ ಹಾಕಿರೋದು, ಆಮೇಲೆ ಆ ಬುಟ್ಟಿಗಳು ಅಂದರೆ ತರಕಾರಿನೆಲ್ಲ ಸಂಗ್ರಹಿಸಿರುವಂಥ ಬುಟ್ಟಿಗಳು, ಅದನ್ನೆಲ್ಲನೂ ಹಂಗಿಟ್ಟಿರೋದು ಚೆನ್ನಾಗಿದೆ. ಇದು ಯಾವ ರೀತಿಯ ಕಲ್ಚರು, ಯಾವ ಸಂಪ್ರದಾಯವನ್ನು ತೋರಿಸ್ತಾ ಇದೆ ಅಂದರೆ, ಧಾರವಾಡ ಜಿಲ್ಲೆಯಲ್ಲಿ ಅವಿಭಕ್ತ ಕುಟುಂಬ ಯಾವ ರೀತಿಯಾಗಿ ತಮ್ಮ ಜೀವನವನ್ನು ಸಾಗಿಸ್ತಾ ಇರ್ತಾರೆ, ಹೀಗೆ ಅವ್ರ ಮನೆಯವ್ರ ಜೊತೆ ಅವ್ರು ಇರ್ತಾರೆ ಅನ್ನೋದನ್ನು ನಾವು ನೋಡಿದ್ವಿ ಈಗ. ಆಮೇಲೆ ಇಷ್ಟೊಂದು ತಿರುಗಾಡ್ತಾನೆ ಇದ್ದೀವಿ ನಾವು, ಹೋಗುವಾಗ ಒಂದು ಸ್ವಲ್ಪ ಇಷ್ಟೊತ್ತು ನಾನು ಬರೀ ವಟ ಅಂತಾನೆ ಇದ್ದೀನಿ, ಮಾತಾಡ್ತಾನೆ ಇದ್ದೀನಿ, ಬಾಯಿ ಒಣಗ್ತು, ನೀರು ಕುಡಿಬೇಕು ಅನ್ನಿಸ್ತಾ ಇದೆ. ನೀರಿನ ವ್ಯವಸ್ಥೆನೂ ಕೂಡ ಇದೆ, ನೀರು ಕುಡಿಬೋದು ಇಲ್ಲಿ, ನೀರು ಕುಡಿಯೋಕ್ಕೆ ವ್ಯವಸ್ಥೆ ಇದೆ, ಚೆನ್ನಾಗಿದೆ, ಶುದ್ಧ ಕುಡಿಯುವ ನೀರೇ ಇದೆ ಇಲ್ಲಿ. ಇಲ್ಲಿ ಬಂದರೆ ನೀರಿನ ವ್ಯವಸ್ಥೆನೂ ಇದೆ, ಶೌಚಾಲಯದ ವ್ಯವಸ್ಥೆನೂ ಕೂಡ ಇದೆ. ಹಾಂ, ಇಲ್ಲಿ ಬರೆದಿದ್ದಾರೆ ನೋಡಿ, ಇದು ಮಹಿಳೆಯರಿಗಾಗಿ ಶೌಚಾಲಯದ ವ್ಯವಸ್ಥೆ. ಏನೋ ಇದನ್ನೆಲ್ಲ ನೋಡ್ತಾನೆ ಇರ್ತೀವಿ, ಮತ್ತು ನೀರು ಕುಡಿಬೇಕು, ದಾಹ ಆದಾಗ, ಮತ್ತು ಈ ಶೌಚ ಈ ಕೆಲಸವನ್ನು ಎಲ್ಲಿ ಅಂತಂದಾಗ ಅದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡಿ, ಇಲ್ಲೆಲ್ಲ ಇದೆ. ಹಾಂ, ಗೊಂಬೆ ಅನ್ಕೊಂಡ್ರ? ಗೊಂಬೆ ಅಲ್ಲ, ನಾನು ಶ್ವೇತಾ. ನೋಡಿದ್ರ, ನಾನು ಅವ್ರ ಥರ ನಿಂತ್ಕೊಳ್ಳೋಕೆ ಟ್ರೈ ಮಾಡಿದೆ, ಪ್ರಯತ್ನ ಪಟ್ಟೆ, ಆದರೆ ನನ್ನ ಕಡೆಯಿಂದ ಸಾಧ್ಯ ಆಗಲಿಲ್ಲ. ಅಷ್ಟಾಗಿ ಎಷ್ಟು ಕೆಡ್ದಾಗ ಬಂದರೆ ನನಗೆ ಗೊತ್ತಿಲ್ಲ. ನೋಡಿ, ಇವರೆಲ್ಲ ಏನಕ್ಕೆ ಸೇರಿದ್ದಾರೆ ಅನ್ನೋದನ್ನು ನಾನು ಫಸ್ಟ್ ಹೇಳ್ತೀನಿ. ಇದೊಂದು ಪಂಚಾಯಿತಿ ಕಟ್ಟೆ. ಈ ಪಂಚಾಯಿತಿ ಕಟ್ಟೆಯಲ್ಲಿ ಏನಂತಂದರೆ, ಕೌಟುಂಬಿಕ ಕಲಹಗಳ ಆಗಿರ್ಬೋದು, ಅಥವಾ ನೆರೆಹೊರೆಯರ ಜೊತೆ ಜಗಳ ಆಗಿರ್ಬೋದು, ಜಮೀನಿನ ವಿಚಾರಣೆ ಆಗಿರಲಿ, ಇಲ್ಲ ಮತ್ತೊಂದು ಯಾವುದೇ ಒಂದು ಸಮಸ್ಯೆ ಕಲಹನೇ ಆಗಿರಲಿ, ಅದನ್ನೆಲ್ಲ ಊರಂತ ಇರುತ್ತೆ, ಆ ಊರಿಗೊಂದು ಪಂಚಾಯಿತಿ ಅಂತ ಇರುತ್ತೆ, ಅಂದರೆ ಆ ಗ್ರಾಮಕ್ಕೊಂದು ಪಂಚಾಯಿತಿ ಅಂತ ಇರುತ್ತೆ. ಆ ಪಂಚಾಯಿತಿಯಲ್ಲಿರುವಂಥ ಹಿರಿಯರು ಅದೇನೇ ಸಮಸ್ಯೆ ಇರಲಿ, ಏನೇ ಎದ್ದು ಹೋಗ್ತಾ ಇರಲಿ, ಬಿದ್ದು ಹೋಗ್ತಾ ಇರಲಿ, ಅದನ್ನೆಲ್ಲ ಇವರೇ ಕೂತು ಅದನ್ನು ನಿಭಾಯಿಸ್ತಾ ಇದ್ರು, ಸಂಭಾಳಿಸ್ತಾ ಇದ್ರು, ಮತ್ತು ಆ ಜಗಳನ ಬಗೆಹರಿಸ್ತಾ ಇದ್ರು. ಆದರೆ ಇವತ್ತೇನೋ ಒಂದು ಸಣ್ಣ ಪುಟ್ಟದ ಒಂದು ಅದೇ ನಮ್ಗೆ ಗೊತ್ತಲ್ಲ, ಗುರ್ಕೆ ಸೌಂಡಿಗೆಲ್ಲನೂ ಡಿವೋರ್ಸ್ ಆಗ್ತಾ ಇದ್ದಾವೆ. ಆಮೇಲೆ ಹೆಂಡ್ತಿ ರಾತ್ರಿ ನನಗೆ ಕಬಾಬ್ ಮಾಡಿಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಹೆಂಡ್ತಿನ ಕೊಲೆ ಮಾಡಿದ್ರು, ಇಂಥದ್ದೆಲ್ಲ ಜಗಳ ಆಗ್ತಿರ್ತವೆ. ಇವೆಲ್ಲ ಕೋರ್ಟ್ ಕಚೇರಿಗೆಲ್ಲ ಹೋಗ್ತಾ ಇರ್ತವೆ. ಆದರೆ ಅವತ್ತಿನ ದಿನ ಹಂಗಾಗ್ತಿರ್ಲಿಲ್ಲ. ನೋಡಿ ಇಲ್ಲಿ ಇನ್ನೊಂದು ನಾವು ನೋಡಬೇಕಾಗಿರೋ ವಿಚಾರ ಅಂದರೆ, ಇಲ್ಲಿ ಸರ್ವ ಧರ್ಮೀಯರು ಕೂಡ ಇದ್ದಾರೆ. ಹಿಂದೂ, ಮುಸಲ್ಮಾನ್, ಕ್ರಿಶ್ಚಿಯನ್ ಎಲ್ಲರೂ ಕೂಡ ಇಲ್ಲಿರೋದನ್ನು ನೀವು ಗಮನಿಸ್ತಾ ಇದ್ದೀರಾ. ನಾನು ತೋರಿಸಿರುವಂಥ ಈ ಗೊಂಬೆಗಳಲ್ಲಿ ನೀವು ಅದನ್ನು ಗಮನಿಸಿದ್ರಿ ಅಂತ ನಾನು ಅನಿಸುತ್ತೆ. ಅಂದಿನ ದಿನ ಮತ್ತು ಹಳ್ಳಿ ನಮ್ಮ ಈ ಗ್ರಾಮಗಳಲ್ಲೆಲ್ಲ ಇಂದು ಕೂಡ ಆ ಸರ್ವ ಧರ್ಮಕ್ಕೆ ಗೌರವ ಇದೆ. ನೀನಾವ ಜಾತಿ, ನೀನು ಜಾತಿ, ನೀನು ಆ ಧರ್ಮ, ನಾನು ಈ ಧರ್ಮ, ಅದು ಯಾವುದೂ ಇಲ್ಲ. ಒಗ್ಗಟ್ಟಿನಲ್ಲಿ ಬಲ ಇದೆ ಅನ್ನೋದನ್ನು ಇವತ್ತು ನಮ್ಮ ಹಳ್ಳಿ ಜನ ನಂಬ್ತಾರೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಒಟ್ಟು ಇಲ್ಲಿ ನಾನು ಎಲ್ಲ ದೃಶ್ಯವನ್ನು ನೋಡಿ ಒಂದು ಕಡೆ ಖುಷಿ ಆಗ್ತಾ ಇದೆ, ಮತ್ತೊಂದು ಕಡೆ ಇನ್ನೊಂದು ಬೇಜಾರು ಏನು ಅಂತ ಅಂದರೆ, ನಮ್ಮ ಮುಂದಿನ ಪೀಳಿಗೆಗೆ ನಾವು ಹೀಗೆ ಗೊಂಬೆಗಳನ್ನು ಮಾಡಿ ಈ ಥರದ ಒಂದು ವಾತಾವರಣವನ್ನು ಕ್ರಿಯೇಟ್ ಮಾಡಿ ಹಿಂದಿನ ನಮ್ಮ ಪೂರ್ವಜರು ಹಿಂಗಿದ್ರು ಅಂತ ನಾವು ತೋರಿಸ್ಬೇಕಾಗಿರುವಂಥ ಅನಿವಾರ್ಯತೆ ಬಂತಲ್ಲ ಅನ್ನೋದು ಒಂದು ಸೆಕೆಂಡು ಬೇಜಾರಾಗತ್ತೆ. ಬಟ್ ಚೆನ್ನಾಗಿದೆ. ನೋಡಿದ್ರಾ, ನಾವು ಇವತ್ತೆಲ್ಲ ಈ ಹಂಚಿನ ಮನೆ ಎಲ್ಲ ಮರ್ತು ಬಿಟ್ಟಿದ್ದೀವಿ. ಎಲ್ಲ ಏನೇ ಇದ್ರೂ RCC ಬಿಲ್ಡಿಂಗ್ 3 ಫ್ಲೋರ್ 4 ಫ್ಲೋರ್
ಈ ರೀತಿಯಾಗಿ ಎಲ್ಲ ಮನೆಗಳನ್ನು ಈಗೆಲ್ಲ ನಿರ್ಮಾಣ ಆಗಿಬಿಟ್ಟಿದೆ. ಎಲ್ಲ ಆಕರ್ಷಣೆ ನೋಡ್ತಾ ಇರುತ್ತೆ ಮನೆ. ಆದರೆ ಈ ಹಂಚಿನ ಮನೆ, ಹೆಂಚಿನ ಮನೆ ಅಂತ ಹೇಳ್ತಾರೆ, ಮಾಳಿಗೆ ಮನೆ ಅಂತ ಹೇಳ್ತಾರೆ. ಈ ಮಾಳಿಗೆ ಮನೆ ಎಲ್ಲ ಸಿಗಲ್ಲ ಈಗೆಲ್ಲ. ಬನ್ನಿ ಮನೆ ಒಳಗೆ ಹೋಗೋಣ. ಅದ್ರ ಜೊತೆಗೆ ಇಲ್ಲಿ ನೋಡಿ, ಈ ಒಂದು ದೇವರ ಆರಾಧನೆಗಾಗಿ ಮನೆಯ ಮುಂದೆನೇ ಯಾವ ರೀತಿ ಫೋಟೋಗಳನ್ನು ಹಾಕಿದ್ದಾರೆ ಅನ್ನೋದನ್ನು ನೋಡಿ. ಹಿಂದೆ ಎಲ್ಲ ಹಿಂಗೆ ಮಾಡ್ತಾರೆ, ಹಿಂಗೆ ಇರ್ತಿತ್ತು ಮನೆ ಅಂತ ಅಂದರೆ. ಅದೊಂಥರ ದೇವ್ರ ಮನೆ ಇದ್ದಂಗೆ. ಆ ದೇವ್ರ ಮನೆಯಲ್ಲಿ ದೇವ್ರ ಫೋಟೋಗಳಿಲ್ಲ ಅಂತಂದರೆ ಸರಿಗೆ ಇಲ್ಲ. ಇವಾಗೆಲ್ಲ ಏನಂತಂದರೆ ಒಂದು ಅದಕ್ಕಾಗಿ ಒಂದು ಕೋಣೆ ಮಾಡಿರ್ತಾರೆ, ಅಲ್ಲೆಲ್ಲ ಹೋಗಿ ವಿಜೃಂಭಣೆಯನ್ನು ಮಾಡ್ತಾರೆ. ಆದರೆ ಗ್ರಾಮೀಣ ಪ್ರದೇಶಗಳಲ್ಲಿ ಹಾಗೆಲ್ಲ ಎಲ್ಲಂದ್ರೆ ಅಲ್ಲಿ ದೇವ್ರ ಫೋಟೋಗಳು ರಾರಾಜಿಸ್ತಿರುತ್ತೆ. ಎಲ್ಲಂದ್ರೆ ಅಲ್ಲಿ ಭಕ್ತಿಯಿಂದ ಕೈ ಮುಗಿತಾನೆ ಇರ್ತಾರೆ. ದೇವ್ರು ಒಳ್ಳೇದು ಮಾಡಪ್ಪ, ಹೋಗಿದ್ದ ಕೆಲಸ ಆಗಂಗೆ ಮಾಡಪ್ಪ, ಹಾಗೆಲ್ಲ. ಬನ್ನಿ ಒಳಗೆ ಹೋಗೋಣ. ಬಾ 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 ಬಾ. ಇಲ್ಲಿ ಎಮ್ಮೆ ಹಾಲು ಕರಿತಾ ಇರೋದು, ಎಮ್ಮೆ ಕರು ಇದೆ ಇಲ್ಲಿ. ಆಮೇಲೆ ಹಸುಗಳು ಕೂಡ ಇರೋದು. ಆಮೇಲೆ ಹಾಲು ಕರಿತಾ ಇರುವಂಥ ಮಹಿಳೆ. ಹಾಲು ಹೆಂಗೆ ಕರಿತಾ ಇದ್ದಾರೆ ಅನ್ನೋದನ್ನ ನೋಡಿ ನೀವು. ಅದನ್ನು ಸೇಮ್ ಆ್ಯಸ್ ಇಟ್ ಈಸ್ ಹೆಂಗಿರುತ್ತೆ ಅದನ್ನ ಹಂಗೆ ಚಿತ್ರಣ ಅವ್ರು ಮಾಡಿರೋದು. ಆಮೇಲೆ ಇಲ್ಲಿ ನೀವು ನೋಡ್ಬೋದು, ನಮ್ಮ ಗ್ರಾಮೀಣ ಭಾಗದಲ್ಲಿ ಮನೆ ಯಾವ ರೀತಿಯಾಗಿರುತ್ತೆ, ಮನೆಯ ಸದಸ್ಯರು ಹೆಂಗೆಲ್ಲ ಅವರು ಮಾತಾಡಿಕೊಂಡು ಕಷ್ಟ ಸುಖ ಹಂಚ್ಕೊಂಡು ಅವ್ರವ್ರ ಕೆಲಸನ ಹೆಂಗೆ ಮಾಡ್ತಿರ್ತಾರೆ. ಇಲ್ಲಿ ಮಾತು ಹೋಗ್ತಿರ್ತಾವೆ, ಕೆಲಸನೂ ಹೋಗ್ತಿರ್ತಾವೆ. ಆ ಥರ ಎಲ್ಲ ಕೆಲಸ ಮಾಡ್ತಿರ್ತಾರೆ. ಹಂಗೆ ಯಾವುದನ್ನು ಬಿಟ್ಟಿಲ್ಲ ಇವರು. ಮನೆಯಲ್ಲಿ ಹೆಂಗಿರುತ್ತಲ್ಲ ಗ್ರಾಮೀಣ ಭಾಗದಲ್ಲಿ ಮನೆಯನ್ನು ಯಾವ ರೀತಿಯಾಗಿ ಅವ್ರು ಇಟ್ಕೊಂಡಿರ್ತಾರಲ್ಲ, ಅದನ್ನು ಯಥಾವತ್ತಾಗಿ ಒಂದನ್ನು ಬಿಡದೆ ಮಿಸ್ ಮಾಡದೆ ಇವರು ತೋರಿಸಿರುವಂಥ ವೈಭವ. ಹೆಂಗಿತ್ತು ಮನೆ? ಚೆನ್ನಾಗಿತ್ತಲ್ಲ? ಇಲ್ಲಿ ನೋಡಿ, ಈ ಒಂದು ದೃಶ್ಯ ನೋಡಿ. ಇದನ್ನ ಇವತ್ತಿನ ಪೀಳಿಗೆ, ಇವತ್ತಿನ ಜನ ಮರ್ತೋಗ್ಬಿಟ್ಟಿದ್ದಾರೆ. ಹೆಂಗಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ಸೂರ್ಯ ಉದಯ ಆಗ್ತಿದ್ದಂತೆಯೇ ಮನೆ ಹೆಣ್ಣುಮಕ್ಕಳು ಮನೆ ಅಂಗಳವನ್ನು ಸಾರಿಸಿ ಗುಡಿಸಿ ರಂಗೋಲಿ ಹಾಕಿ ಮುಂದಿನ ಕೆಲಸನ ಮಾಡ್ತಿರ್ತಾರೆ. ಅದನ್ನು ಇಲ್ಲಿ ನಾವು ನೋಡ್ಬೋದು. ಒಬ್ಬರು ಮನೆಯಲ್ಲಿರೋ ಬೇರೆ ಕೆಲಸ ಮಾಡ್ತಿದ್ರು, ಅಂದರೆ ಪಾತ್ರೆ ಪಗಡೆಗಳನ್ನು ತೊಳೆಯೋವಂಥ ಕೆಲಸ. ಒಬ್ಬರು ರಂಗೋಲಿ ಹಾಕೋ ಕೆಲಸ. ಅಲ್ಲಿ ನೋಡ್ರೆ ಹಸ ಮೈತಾ ಇದ್ದಾವು. ಇನ್ನು ಏನೇನೆಲ್ಲ ವೈಭೋಗ ಇದೆ ಈ ಮನೇಲಿ ನೋಡಿ ಕಣ್ ತುಂಬ್ಕೊಳ್ಳೋಣ. ಅಲ್ಲೇ ಈ ಮನೇಲಿ ಒಂದು ಕೂಸು ಹುಟ್ಟಿದೆ. ಆ ಕೂಸಿಗೆ ಸ್ನಾನದ ಕೆಲಸನೂ ಕೂಡ ಆಗ್ತಾ ಇದೆ. ನೋಡ್ಬೋದು ನೀವು ಹೆಂಗೆ ಮಾಡ್ತಾ ಇದ್ದಾರೆ. ಹಾಗೆ ಒಂದು ಆಡಿಯೋನು ಪ್ಲೇ ಆಗ್ತಾ ಇದೆ. ಈ ಮನೇಲಿ ಏನೇನು ಇವರೆಲ್ಲ ಏನೇನು ಮಾತಾಡ್ಬೋದಲ್ಲ ಅದನ್ನೆಲ್ಲ ಒಂದು ಕಡೆ ಆಡಿಯೋನು ಪ್ಲೇ ಆಗ್ತಾ ಇದೆ. ಹಾಗೆ ಇಲ್ಲಿ ಎಷ್ಟು ಚಂದ ಈ ವಿಜುವಲ್ ಇದೆ ಅನ್ನೋದನ್ನು ನೀವು ಗಮನಿಸ್ಬೋದು. ಹೆಂಗಂದರೆ ಮನೆಯಲ್ಲಿ ಮಕ್ಕಳು ಹುಟ್ಟೋದು ಒಂದು ಸಂಭ್ರಮ. ಹುಟ್ಟಿದ ನಂತರ ಆ ಮಕ್ಕಳನ್ನ ಆರೈಕೆ ಮಾಡೋದು, ಆ ಮಕ್ಕಳಿಗೆ ಸ್ನಾನ ಮಾಡಿಸೋದು, ಅಲ್ಲೆಲ್ಲೆಲ್ಲೆಲ್ಲ ಏನು ಆನಂದ ಅಂತೀರಿ, ಅದೆಲ್ಲ ಜೀವನ. ಆಮೇಲೆ ಮಕ್ಕಳನ್ನ ಎಷ್ಟು ವೈಜ್ಞಾನಿಕವಾಗಿ ಅವರನ್ನು ಸ್ನಾನ ಮಾಡಿಸ್ತಾ ಇದ್ರು. ಆಮೇಲೆ ಹೆಂಗಂತಂದರೆ ಇವಾಗ ಈ ಕುತ್ತಿಗೆ ಆಗಿರ್ಬೋದು, ಆಮೇಲೆ ಈ ಮೂಗು ಚೂಪಾಗಿರಬೇಕು, ಆಮೇಲೆ ತಲೆ ಎಲ್ಲ ಗಟ್ಟಿಯಾಗಿರಬೇಕು, ಕೈ ಕಾಲೆಲ್ಲ ಕರೆಕ್ಟಾಗಿರಬೇಕು. ಅದೆಲ್ಲ ನಮ್ಮ ಹಿರಿಕರಿಗೆ ತುಂಬ ಚೆನ್ನಾಗಿ ಗೊತ್ತಿತ್ತು. ಹಾಗಾಗಿ ಅವರು ಎಷ್ಟು ನೀಟಾಗಿ ಅದನ್ನು ಮಗುನ ಎರಿತಾ ಇದ್ದಾರೆ ನೋಡಿ, ಸ್ನಾನ ಮಾಡಿಸ್ತಾ ಇದ್ದಾರೆ. ನಮ್ಮ ಕಡೆ ಅದನ್ನು ಮಕ್ಕಳನ್ನ ಎಣ್ಣೆ ಹಾಕಿ ಎರೆದು ಆಮೇಲೆ ಸ್ನಾನ ಮಾಡಿಸೋದು. ಒಬ್ಬರಲ್ಲಿ ನೀರು ಹಾಕ್ತಾ ಇದ್ದಾರೆ ಮಗಳಿಗೆ, ಆ ಮಗುಗೆ ನೀರು ಹಣಿಸ್ತಾ ಇರೋದು. ಅಲ್ಲಿ ಅವರು ಸ್ನಾನ ಮಾಡ್ತಾರೋ ಮಗನ ತಿಕ್ಕಿ ಸ್ನಾನ ಮಾಡಿಸ್ತಾ ಇರೋದು. ಅಲ್ಲಿ ಆ ಮಗು ಬಿಡಿ ಅದ್ರದ್ದು ಮೈಂಡ್ ವಾಯ್ಸ್ ನಾ ಹೇಳ್ತೀನಿ ಅಳ್ತಾ ಇದೆ. ನನ್ನ ಬೆಡ್ರೆ ನನ್ನ ಅಂತ ಹೇಳ್ತಾ ಇದೆ. ಅದು ಹೆಂಗಿದೆ ಈ ಮನೆ ಇದು. ಆಮೇಲೆ ಮತ್ತೆ ನನಗೆ ಅದೇ ಆಯ್ತು ಈಗ. ನಾನು ಮತ್ತೆ ಅವ್ರನ್ನ ಗೊಂಬೆಗಳನ್ನ ಅನ್ಕೊಂಬಿಟ್ಟಿದ್ದೆ. ಸಾರಿ ಏನು ಅನ್ಕೊಬೇಡಿ. ಈ ಗೊಂಬೆಗಳ ಜೊತೆ ಮಾತಾಡ್ತಾ ನೋಡಿ ನಾನು ನಿಮ್ಮನ್ನು ಹಂಗೆ ಅನ್ಕೊಂಬಿಟ್ಟೆ. ಹಿಂಗಾಗ್ಲಿಂದ ಆಗ್ತಾನೆ ಇದೆ ನನಗೆ. ಗ್ರಾಮೀಣ ಪ್ರದೇಶದ ಮನೆ ಹೆಂಗಿರುತ್ತೆ ಅನ್ನೋದನ್ನು ಇಲ್ಲಿ ಕೂಡ ರೂರಲ್ ಹೋಮ್ ಹೆಂಗಿರುತ್ತೆ ಅನ್ನೋ ತೋರಿಸಿದ್ದಾರೆ. ಅದರಲ್ಲಿ ಒಂದು ತುಂಬ ಚೆನ್ನಾಗಿ ಕಣ್ಣು ಸೆಳೆಯುವಂಥ ದೃಶ್ಯ ಅಂದರೆ ಪೋಸ್ಟ್ ಮ್ಯಾನ್. ಗೊತ್ತಾ ನಿಮಗೆ ಈಗಲೂ ನೆನಪಿದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ಮೊದಲೆಲ್ಲ ಇವಾಗ
ಎಲ್ಲ ಬರೀ ಫೋನ್ ಬಳಕೆನೇ ಹೆಚ್ಚು ಅಲ್ವಾ. ಒಂದು ಕಾಲ್ ಹಾಕಿದರೆ ಸಾಕು, ಎಲ್ಲ ಹೆಂಗಿದ್ದಾರೆ ಏನಿದ್ದಾರೆ, ಆಮೇಲೆ ಮನೆಯಲ್ಲಿರೋ ವಿಶೇಷ ಸಂಭ್ರಮವನ್ನು ಹಂಚ್ಕೊಂಡು ಬಿಡ್ತೀವಿ. ಅವಾಗೆಲ್ಲ ಇಂಥದ್ದು ಯಾವುದಿರಲಿಲ್ಲ, ಫೋನ್ ಇರಲಿಲ್ಲ, ಟೆಲಿಫೋನ್ ಇರಲಿಲ್ಲ, ಏನೂ ಇರಲಿಲ್ಲ. ಅವಾಗೆಲ್ಲ ಪತ್ರದ ಮೂಲಕವೇ ಎಲ್ಲ ಕಮ್ಯುನಿಕೇಷನ್ ಆಗ್ತಾ ಇತ್ತು, ಸಂಪರ್ಕ ಬೆರೀತಾ ಇತ್ತು. ಹೆಂಗಿದ್ದಾರೆ ಏನನ್ನೋದನ್ನೆಲ್ಲ ತಿಳ್ಕೊಳ್ತಾ ಇದ್ರು. ಸೊ ಎಲ್ಲರೂ ಮನೆ ಮುಂದೆ ಈ ಪೋಸ್ಟ್ ಮ್ಯಾನ್ ಬಂದರೆ ಕಾಯ್ಕೊಂಡಿರ್ತದ್ರು, ಏನು ಸುದ್ದಿ ಬರುತ್ತೆ, ಏನು ಹೇಳ್ತಾರೆ, ನಮ್ಮ ಕುಟುಂಬದವ್ರು ಏನಾದರೂ ಪತ್ರ ಹಾಕಿದ್ದಾರಾ ಅವೇ ಇವ್ರ ಜೊತೆ ತುಂಬ ಚೆನ್ನಾಗಿ ಒಡನಾಟನೂ ಕೂಡ ಇರುತ್ತೆ, ಯಾಕಂದರೆ ಅವ್ರು ಪತ್ರ ತಂದು ಕೊಡ್ತಿರ್ತಾರಲ್ಲ. ಹಾಗಾಗಿ ಇಲ್ಲೊಂದು ಮನೆ ನೋಡಿ, ಅಗಸರ ಮನೆ. ಅಗಸರ ಮನೆ ಇದು. ಅಗಸರ ಮನೆ ಅಂತಂದರೆ ಈಗ ಕೆಲವರಿಗೆ ಬಟ್ಟೆ ಒಗ್ದು ಹಾಕಿಕೊಳ್ಳೋಕ್ಕಾಗೋಂಗಿಲ್ಲ, ಕೆಲಸ ಮಾಡ್ಕೊಳಕ್ಕಾಗಂಗಿಲ್ಲ, ಜಾಸ್ತಿ ಇರುತ್ತೆ ಅಂತ ಅಂದ್ಕೊಳ್ಳಿ. ಅಂಥ ಟೈಮ್ನಲ್ಲಿ ಅಗಸರು ಅಂತಲೇ ಇರ್ತಿದ್ರು, ಅಂದರೆ ಊರಲ್ಲಿ ಅಗಸರು ಅಂತಲೇ ಇರ್ತಾರೆ. ಅವರು ಬಟ್ಟೆ ಒಗೆದು ಕ್ಲೀನ್ ಮಾಡಿಕೊಡ್ತಿದ್ರು. ಅದು ಅವ್ರಿಗೆ ಎಷ್ಟು ಹಣ ಪೇ ಮಾಡ್ತಾರೋ ಅದನ್ನು ಅವ್ರು ಇಸ್ಕೊಳ್ತಿದ್ರು. ಹಾಗೆ ಈ ಥರ ಅವ್ರ ಮನೆ ಹೆಂಗಿರುತ್ತೆ ಆ ಸಂಪ್ರದಾಯ, ಮತ್ತು ಅವ್ರ ಮನೇಲಿ ಯಾವ ರೀತಿ ಆ್ಯಕ್ಟಿವಿಟೀಸ್ಗಳಿರುತ್ತೆ ಅನ್ನೋದನ್ನು ಕೂಡ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ ಅದನ್ನು. ಹಾಗೇ ಬಂದರೆ ನಿಮಗೆ ಕುಂಬಾರರ ಮನೆ ಸಿಗುತ್ತೆ. ಕುಂಬಾರರು ಏನು ಕೆಲಸ ಮಾಡ್ತಾರೆ ನಿಮ್ಗೆ ಗೊತ್ತಲ್ವಾ? ಮಣ್ಣಿನ ಏನದು ಪಾತ್ರೆಗಳನ್ನು ಅವರು ರಚಿಸ್ತಾರೆ. ಸೊ ಅದನ್ನೆಲ್ಲ ನೋಡ್ತಾ ಇದ್ದೀರಾ. ಅವರ ಒಂದು ಸಂಪ್ರದಾಯ ಮತ್ತು ಅವರ ಒಂದು ಚಟುವಟಿಕೆಗಳು ಹೇಗಿರುತ್ತೆ ಅನ್ನೋದನ್ನು ಕೂಡ ತೆರೆದಿಟ್ಟಿದ್ದಾರೆ. ಚೆನ್ನಾಗಿದೆ. ಮತ್ತು ನಾವು ಈ ಕಡೆ ಬರ್ತಾ ಇದ್ದೀವಿ, ತಮಟಗಾರರ ಮನೆ. ಈ ಎಲ್ಲ ನೋಡಿ, ಕುಂಬಾರ, ತಮಟಗಾರ, ಇವೆಲ್ಲ ನಮಗೀಗ ಅಂದರೆ ಏನು ಅನ್ನೋದು ನಮ್ಗೆ ಗೊತ್ತಾಗಂಗಿಲ್ಲ. ಬಟ್ ಇಲ್ಲಿ ಬಂದರೆ ಚೆನ್ನಾಗಿ ಆ ದೃಶ್ಯದ ಮೂಲಕ ಅವರು ಕಟ್ಕೊಟ್ಟಿದ್ದಾರೆ. ಅಂದರೆ ಏನು, ಅವ್ರ ವೃತ್ತಿ ಏನು, ಅವ್ರ ಸಂಪ್ರದಾಯ ಏನು, ಅವ್ರು ಹೆಂಗಿರ್ತಾರೆ ಅದನ್ನೆಲ್ಲ ಹೇಳ್ಕೊಟ್ಟಿದ್ದಾರೆ. ಒಂದು ಒಳ್ಳೆ ನಾಲೆಜ್ ಸಿಗುತ್ತೆ ಅಂತ ಹೇಳ್ಬೋದು ಈ ಪ್ಲೇಸಿಗೆ ಬಂದರೆ. ಕೊಡಗಿನ ಮನೆ, ಬನ್ನಿ ಕೊಡಗಿನವ್ರ ಮನೆಗೆ ಹೋಗ್ಬರೋಣ. ಹೆಂಗಿದೆ ನೋಡಿ, ಅವರ ಉಡುಗೆ ತೊಡುಗೆನ ಗಮನಿಸಿ ಎಷ್ಟು ಚೆನ್ನಾಗಿದೆ. ಆಮೇಲೆ ಅವ್ರ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಬಿಂದಿಗೆನ ಹೊತ್ಕೊಂಡು ನೋಡಿ, ಮೇಲೊಂದು ಕೆಳಗೊಂದು ಹೆಂಗೆ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾರೆ ಅವರು. ಹೋಗ್ತದೆ. ಅಲ್ಲೊಂದು ಮಗಳು ಬಿಂದಿಗೆನ ಅವಳು ಕಂಕಳದಲ್ಲಿ ಇಟ್ಕೊಂಡಿದ್ದಾಳೆ. ಕೊಡಗು ಜನ ಅಂತಂದ್ರೆ ತಕ್ಷಣ ನಮಗೆ ನೆನಪಾಗೋದು ಅವರ ವೇಷಭೂಷಣ ಹೆಂಗಿರುತ್ತೆ ಅನ್ನೋದು. ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿದೆ. ಅವ್ರ ಮನೆ ಹೇಗಿರುತ್ತೆ ನೋಡಿದ್ರಿ. ಇನ್ನು ಗ್ರಾಮೀಣ ಸಾಲಿನ ಗುಡಿ. ಇಲ್ಲಿ ನೋಡಿ, ಶಾಲೆ ಶಾಲೆ ಶಾಲೆ, ಡೋಂಟ್ ಮಿಸ್ ಇಟ್. ಇದನ್ನ ನಾವು ನೋಡಲೇಬೇಕು. ಬನ್ನಿ, ಸಾಧ್ಯ ಆದರೆ ನಾನು ಇಲ್ಲೇ ಕೂತ್ಕೊಳ್ಳೋ ಪ್ರಯತ್ನ ಮಾಡ್ತೀನಿ. ಪಾಠ ಕೇಳೋಣವಾ? ಬಗರಿ, ಭರಣಿ. ಶಿಕ್ಷಕರು ಹೇಳ್ಕೊಡ್ತಾ ಇದ್ರೆ ನಾವು ಕೇಳ್ತಾ ಇದ್ದೀವಿ. ಈ ಹೇಳ್ಕೊಡ್ತಾ ಇದ್ದಾರೆ ಶಿಕ್ಷಕರು. ಮಕ್ಕಳು ಅದನ್ನ ಕಲಿತಾ ಇದ್ದಾರೆ. ಇವಾಗೆಲ್ಲ ಹೈಫೈ ಸ್ಕೂಲು, ಹೈಫೈ ಜೀವನ. ಆಗ ನೋಡಿ, ಮಕ್ಕಳು ಬಂದು ಒಂದು ಆವರಣದಲ್ಲಿ ಒಂದು ಎಷ್ಟು ಚೆನ್ನಾಗಿ ಪಾಠ ಕೇಳ್ತಾ ಇದ್ದಾರೆ. ಆ ಶ್ರದ್ಧೆ, ಆ ಭಕ್ತಿ ತುಂಬ ಚೆನ್ನಾಗಿದೆ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ. ನಾವಿವಾಗೆಲ್ಲ ಮನೆಗೊಂದು ನಲ್ಲಿ ಇಟ್ಕೊಂಡಿರ್ತೀವಿ, ಬೋರ್ವೆಲ್ ಹಾಕಿಸ್ಬಿಟ್ಟಿರ್ತೀವಿ, ಯಾಕಂದ್ರೆ ಅಂತರ್ಜಲ ಮಟ್ಟವನ್ನು ಕೂಡ ಹಾಳು ಮಾಡ್ತಾ ಇದ್ದೀವಿ. ಅಲ್ಲಿ ನೋಡಿ, ಬಾವಿಲಿ ನೀರು ಸೇದ್ತಾ ಇದ್ದಾರೆ. ಅವರು ಸೇದ್ತಾ ಇದ್ದಾರೆ ನೀರನ್ನ, ಅವರು ಹೊತ್ಕೊಂಡು ಮನೆಗೆ ಹೋಗ್ತಾ ಇದ್ದಾರೆ ಬಿಂದಿಗೆ ಮೂಲಕ. ಚೆನ್ನಾಗಿದೆ. ಬಾವಿ ಇದು, ಬಾವಿ ಮೇಲೆ ಒಂದು ಕಾಗೆ ಕುತ್ಕೊಂಡಿದೆ ನೋಡಿ. ಇನ್ನೂ ನಮ್ಮ ಹಳೆಯ ಜೀವನ, ಹಳೆಯ ವೃತ್ತಿಯನ್ನು ನೆನಪಿಸುವಂಥ ಕಾಲ ಸನ್ನಿಹಿತವಾಗ್ತಾ ಇದೆ. ಹಳೆ ಅಂದರೆ ನಮ್ಮ ಪಾರಂಪರಿಕ ಬೇಸಾಯ ಪದ್ಧತಿ ಹೇಗಿದೆ, ಹೇಗಿತ್ತು ಅನ್ನೋದನ್ನು ತೋರ್ಪಡಿಸ್ತಾ ಇದ್ದಾರೆ. ಬನ್ನಿ ಒಳಗೆ ಹೋಗೋಣ. ಯಾವ ರೀತಿಯಾಗಿ ಬೇಸಾಯ ಮಾಡ್ತಾ ಇದ್ದಾರೆ, ಕೃಷಿ ಕಾರ್ಮಿಕರು ಯಾವ ರೀತಿಯಾಗಿ ಕೆಲಸದಲ್ಲಿ ಭಾಗಿಯಾಗಿದ್ದಾರೆ ನೋಡೋಣ ಬನ್ನಿ. ಅವರು ಕೃಷಿ ಕೆಲಸಕ್ಕೆ ಹೋಗ್ತಾ ಇದ್ದಾರೆ. ತಲೆಯಲ್ಲಿ ಒಂದು ಬುಟ್ಟಿ ಹೊತ್ಕೊಂಡು, ಸೆಲಕ್ಕೆ ಅಂತ ಅಂತಾರೆ ಅದನ್ನು ಹೆಗಲ ಮೇಲೆ ಹೊತ್ಕೊಂಡು, ಆಮೇಲೆ ಇದನ್ನು ಕೊಡಲಿ ಅಂತ ಹೇಳ್ತಾರೆ. ಇದನ್ನು ಇವರು ಕೈಯಲ್ಲಿ ಹಿಡ್ಕೊಂಡು ನೆಲ ಅಗಿತಾ ಇದ್ದಾರೆ. ಫೈನಲಿ ಚಕ್ಕಡಿ. ನಮ್ಮ ನನ್ನ ಉತ್ತರ ಕರ್ನಾಟಕ ಊರು ಚಕ್ಕಡಿ ಅಂತ ಕರಿತೀವಿ ಇದನ್ನು. ನೋಡಿ, ಇಲ್ಲಿ ಬಂಡೆ ಅಂತ ಹೇಳ್ತಾರೆ, ಬಂಡಿ ಸಾರಿ, ಬಂಡಿ ಇದೆ. ಆಮೇಲೆ ಅಲ್ಲಿ ನೋಡಿ, ಅಲ್ಲಿ ವ್ಯವಸಾಯ ಮಾಡಲಿಕ್ಕೆ ದಂಪತಿಗಳಿಬ್ಬರೂ ಮುಂದಾಗ್ತಾ ಇರೋದು. ಇಲ್ಲಿ ಯಾರೂ ಮೇಲಲ್ಲ, ಯಾರೂ ಕೀಳಲ್ಲ, ಇಬ್ಬರು ಸೇರಿ ಹೋಗೋಣ ಬಾ, ಜೀವನದ ಉದ್ದಕ್ಕೂ ಕೂಡ ನಾವಿಬ್ಬರು ಪಯಣ ಬೆಳೆಸೋಣ ಬಾ ಅಂತ ಹೇಳಿ
ದಂಪತಿಗಳಿಬ್ಬರು ಕೂಡ ಎತ್ತುಗಳನ್ನು ಸಾಗಿಸ್ಕೊಳ್ತಾ ಕೃಷಿ ಜೀವನದಲ್ಲಿ ಅವರು ಮಿಂದೆದ್ದಿರೋದನ್ನು ನೀವು ನೋಡ್ತಿದ್ದೀರ. ಚೆನ್ನಾಗಿದೆ. ನನಗೆ ನಿಜವಾಗ್ಲೂ ಹೇಳ್ತೀನಿ, ಇದನ್ನು ವರ್ಣನೆ ಮಾಡಲಿಕ್ಕೆ ತುಂಬ ಖುಷಿ ಆಗ್ತಾ ಇದೆ. ಅಷ್ಟೊಂದು ಅದ್ಭುತವಾದಂಥ ಚಿತ್ರಣ. ಓ ಗಾಡ್, ನಾವೆಲ್ಲ ಇಲ್ಲಿ ನಿಜವಾಗ್ಲೂ ಒಂದು ತೋಟದ ಮನೆಗೆ ಇದ್ದೀವಿ, ನಾವು ತೋಟದ ಹತ್ರನೇ ಬಂದಿದ್ದೀವಿ ಅನ್ನೋ ಫೀಲ್ ಕೊಡ್ತಾ ಇದೆ. ಸಕ್ಕತ್ತಾಗಿದೆ. ಬನ್ನಿ, ಯಾವುದು ಮಿಸ್ ಮಾಡೋದು ಬೇಡ. ಬನ್ನಿ, ಇಲ್ಲಿ ಮಾರ್ಕೆಟಿಗೆ ಹೋಗೋಣ. ನೋಡಿ ವ್ಯಾಪಾರ ಹೆಂಗೆ ನಡೀತಾ ಇದೆ. ಅದರಲ್ಲೂ ಒಂದು ಸ್ವಲ್ಪ ಬಾರ್ಗಿಂಗ್ ಇರುತ್ತೆ. ತಗೊಳ್ಳವ 10 ರೂಪಾಯಿ, ಇರಲಿ ತಗೋ ಅಂತ ಹೇಳಿ. ಇಲ್ಲ 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 15 ರೂಪಾಯಿನೇ ಕೊಡ್ಬೇಕು ನೀವು ಅಂತ. ಇಲ್ಲ, ಅದು ನಡೀತೈತಿ, ತಗೋ 10 ರೂಪಾಯಿ. ಬಾರ್ಗಿಂಗ್, ಚಿಕ್ಕ ಪುಟ್ಟ ಬಾರ್ಗಿಂಗ್. ನೋಡಿ ಎಷ್ಟು ಚೆನ್ನಾಗಿದೆ ಮಾರ್ಕೆಟ್. ಈಗೆಲ್ಲ ಇಂಥವೆಲ್ಲ ಮಾರ್ಕೆಟ್ಸ್ ಅಲ್ಲ. ಸಂತೆ ಹೆಂಗಿರುತ್ತೆ ಸಂತೆ, ಆ ಸಂತೆನ ಇವ್ರು ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ. ಇಲ್ಲಿ ನೋಡಿ ಶಾಲಾ ಮಕ್ಕಳನ್ನು ಕೂಡ ಈ ರಂಗೋಲಿ ಗಾರ್ಡನ್ ಕರ್ಕೊಂಡು ಬಂದಿದ್ದಾರೆ. ಯಾವ ರೀತಿಯಾಗಿ ನಮ್ಮ ಪಾರಂಪರಿಕ ಜೀವನ ಹೆಂಗಿತ್ತು ಹಿಂದಿಂದು ಅಂತ. ಹಾಯ್ ಮಕ್ಕಳ, ಹೆಂಗ ಅನಿಸ್ತಾ ಇದೆ? ಏನ್ ಇಷ್ಟ ಆಯ್ತು? ಹೌದಾ? ನಿಮ್ಗೆ ಹಿಂದಿನ ಕಾಲನೇ ಇಷ್ಟ ಆಯ್ತಾ? ಇವತ್ತಿನ ಬೇಡ ಅನಿಸ್ತಿದ್ಯಾ? ಅಲ್ಲೋ, ಇವತ್ತೇನು ನಾವು ಆಧುನಿಕವಾಗಿ ಬದುಕ್ತಾ ಇದ್ದೀವಲ್ಲ, ಅದು ಬೇಕಾ ಅಥವಾ ನಮ್ಮ ಹಿಂದಿನ ಕಾಲದ ಈ ಪ್ರಪಂಚ ಬೇಕಾ? ನೋಡಿ, ಮಕ್ಕಳಿಗೆ ಈ ಪ್ರಪಂಚನೇ ಇಷ್ಟ ಅಂತೆ. ಥ್ಯಾಂಕ್ ಯು. ಹೋಗಿ ನೋಡ್ಕೊಳ್ಳಿ, ಹೋಗಿ. ನೀವು ಸಾಲು ಸಾಲು ಎತ್ತುಗಳನ್ನ ನೋಡ್ತಾ ಇದ್ದೀರಿ. ಅಲ್ಲಿ ಆ ಎತ್ತುಗಳ ಜೊತೆ ಒಬ್ಬೊಬ್ಬ ಒಡೆಯ ಕೂಡ ನಿಂತ್ಕೊಂಡಿರೋದು. ಏನಾಗ್ತಾ ಇದೆ ಅಂತ ಅಂದರೆ, ಇಲ್ಲಿ ಎತ್ತುಗಳ ಮಾರಾಟ ಆಗ್ತಾ ಇದೆ. ಸೊ ಅದನ್ನು ಕೆಲವರು ವ್ಯಾಪಾರಸ್ಥರು ಬಂದು ಎತ್ತುಗಳನ್ನು ನೋಡ್ತಾ ಇದ್ದಾರೆ ಖರೀದಿ ಮಾಡಲಿಕ್ಕೆ. ಅವರು ಒಡೆಯರು ಅಂದರೆ ಮಾಲೀಕರು ಅಂದರೆ ರೇಟಿಂಗ್ ಫಿಕ್ಸ್ ಮಾಡ್ತಾ ಇದ್ದಾರೆ, ಇಷ್ಟ ಆಗುತ್ತೆ ಇಷ್ಟ ಆಗಲ್ಲ ಅಂತ. ಮತ್ತು ಚೆಕ್ ಕೂಡ ಮಾಡ್ತಾ ಇದ್ದಾರೆ. ಒಂದು ಕಡೆ ನೀವೆಲ್ಲೋ ನಾನು ನೋಡಿದೆ, ಅಲ್ಲಿ ನೋಡಿ, ಅಲ್ಲಿ ಒಳಗಿರೋ ಹಲ್ಲನ್ನು ಚೆಕ್ ಮಾಡ್ತಾ ಇರೋವಂಥದ್ದು. ಹೆಂಗಿದೆ, ಆರೋಗ್ಯವಾಗಿದೆಯಾ, ನಾವು ತೊಗೊಳಕ್ಕೆ ಬಂದಿರೋ ಈ ಎತ್ತು ಅಂತ ಹೇಳಿ ನೋಡ್ತಾ ಇರೋದು. ಹಾಗೆ ಅವರು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ ನಮ್ಮ ಎತ್ತುಗಳು ಹೆಂಗೆ ಅಂತಂತ ಹೇಳಿ. ಸೊಗಸಾಗಿದೆ. ಇಲ್ಲಿ ನಾವು ತಿಳ್ಕೊಳ್ಬೇಕಾಗಿರೋ ವಿಚಾರ ಏನು ಅಂತಂದರೆ, ಇವತ್ತು ನಾವು ಟ್ರ್ಯಾಕ್ಟರ್ ಉಳುಮೆಗಳನ್ನೇ ಹೆಚ್ಚು ನಾವು ನೋಡ್ತಾ ಇದ್ದೀವಿ. ಹಸು ಎತ್ತು ಅನ್ನೋದನ್ನೆಲ್ಲ ಮರ್ತು ಹೋಗ್ತಾ ಇದ್ದೀವಿ. ನಾವಷ್ಟೇ ಅಲ್ಲ, ಗ್ರಾಮೀಣ ಪ್ರದೇಶದಲ್ಲೂ ಕೂಡ ಎತ್ತುಗಳು ಮರೆಮಾಚ್ತಾ ಇದ್ದಾವೆ. ಸೊ ಈ ಎಲ್ಲ ದೃಶ್ಯಗಳನ್ನು ನೋಡಿದ್ರೆ ಅವರು ಕೂಡ ಎತ್ತುಗಳು, ಹಸು, ದನಕರುಗಳನ್ನು ಮೊರೆ ಹೋಗಲಿ ಅಂತ ನಾವು ಕೂಡ ಇಚ್ಛಿಸ್ತೀವಿ. ಯಾವ ರೀತಿ ಕೃಷಿ ಕಾರ್ಮಿಕರು ತಮ್ಮ ಕೆಲಸದಲ್ಲಿ ಅವರು ತೊಡಗಿದ್ದಾರೆ. ಏನೇ ಆಗಲಿ ಏನೇ ಬಿಡಲಿ, ನಮ್ಮ ದೇಶದ ಬೆನ್ನೆಲುಬು ಯಾರು ಹೇಳಿ? ರೈತ. ಹಾಗೆ ಆ ರೈತ ಇರೋದೆಲ್ಲೆಲ್ಲಿ? ಗ್ರಾಮೀಣ ಭಾಗದಲ್ಲಿ. ನಾವು ಗ್ರಾಮೀಣ ಭಾಗವನ್ನು ಮರಿಬಾರ್ದು, ನಮ್ಮ ಕೃಷಿ ಚಟುವಟಿಕೆಗಳನ್ನು ಮರಿಬಾರ್ದು, ನಮ್ಮ ಕೃಷಿ ಜಗತ್ತನ್ನು ಮರಿಬಾರ್ದು ಅನ್ನೋದನ್ನು ತೋರಿಸ್ಕೊಟ್ಟಿರುವಂಥ ಈ ಒಂದು ದೇಗುಲ. ಅರ್ರೆ ಕುಸ್ತಿ ಪೈಲ್ವಾನ್ಗಳಿಲ್ಲಿದ್ದಾರೆ. ಬನ್ನಿ, ಮಾತಾಡಿಸ್ಕೊಂಡು ಆಟ ನೋಡೋಣ. ಯಾರು ಗೆಲ್ತಾರೆ, ಯಾರು ನೆಲಕ್ಕೆ ಬೀಳ್ತಾರೆ ಅನ್ನೋದನ್ನ ನೋಡೋಣ. ನೋಡಿ ಹೆಂಗಿದೆ. ಊರಲ್ಲಿ ನಾವಿವಾಗೆಲ್ಲ ಸಿನಿಮಾಗೆ ಹೋಗೋದು ಅಥವಾ ಮೊಬೈಲಲ್ಲೇ ನಾವು ಟೈಮ್ ಪಾಸ್ ಮಾಡೋದಂದರೆ ಆಲ್ಮೋಸ್ಟ್ ಮನುಷ್ಯರು ಇವಾಗ ಮೊಬೈಲ್ ಗೀಳೆ ಆಗಿಬಿಟ್ಟಿದ್ದಾರೆ. ಅವಾಗ ಹೆಂಗಿತ್ತಂದರೆ, ಮನರಂಜನಾ ಕಾರ್ಯಕ್ರಮ ಅಂತಂದರೆ ಊರಲ್ಲಿ ಏನಾದರೂ ಒಂದು ಹಬ್ಬ ಹರಿದಿನ ಅಂತ ಬಂದಾಗ ಈ ರೀತಿಯಾದಂಥ ಕುಸ್ತಿ ಪ್ರಿಯರು ಇರ್ತಿದ್ರು. ಆ ಕುಸ್ತಿ ಅದನ್ನು ಕೂಡ ಏರ್ಪಾಟ್ ಮಾಡಿರ್ತಿದ್ರು. ಸೊ ಅದನ್ನು ನಾವು ಈ ಒಂದು ದೃಶ್ಯದಲ್ಲಿ ನೋಡ್ಬೋದು, ಯಾವ ರೀತಿ ಅವಾಗ ಮನೋರಂಜನೆ ಇರ್ತಿತ್ತು ಅಂತ. ಮಗನ ಎತ್ತುಗಿ, ಬಿಡಿಸ್ಲಿ, ಹಿಡಿಲೆ ಇಂಥದ್ದು ಅವಾಗ ನಾವು ಕಾಣ್ತಿದ್ವಿ. ಇವಾಗೆಲ್ಲ ಅಷ್ಟಾಗಿಲ್ಲ. ಬಟ್ ಇದನ್ನು ನಿಮಗೆ ಬೇಕು ಅಂತಂದರೆ ನೀವು ಗ್ರಾಮೀಣ ಭಾಗಕ್ಕೆ ಹೋಗಬೇಕು. ಅದಕ್ಕಿಂತ ನಮಗೆ ನಾವು ನೋಡಬೇಕು ಅಂತಂದರೆ ನೀವು ರಂಗೋಲಿ ಗಾರ್ಡನ್ನಿಗೆ ಬರೋಕ್ಕೆ ಅಡ್ಡಿಯಿಲ್ಲ, ಬರ್ಬೋದು. ನೋಡಿ, ಮಕ್ಕಳೆಲ್ಲ ಜಟ್ಕಾ ಸವಾರಿಗೆ ಹೋಗ್ತಾ ಇದ್ದಾರೆ. ಕುದುರೆ ನೋಡಬೇಕು, ಜಟ್ಕಾ ಹತ್ಬೇಕು, ಜಟ್ಕಾ ಸವಾರಿ ಹೋಗಬೇಕು, ಕಾರು ಮತ್ತು ಬೈಕು ಇದೆಲ್ಲ ಇವಾಗೆಲ್ಲ ಫ್ಲೈಟು ಎಲ್ಲ ಜೀವನನೂ ನೋಡ್ತಾ ಇದ್ರೆ ಎಲ್ಲನೂ ಅನುಭವಿಸ್ತಾ ಇದ್ದಾರೆ. ಆದರೆ ಈ ಜಟ್ಕಾ ಜೀವನ ತುಂಬ ಅತ್ಯುತ್ತಮವಾಗಿರುತ್ತೆ.
ಕುದುರೆನ ಹತ್ತಿರದಿಂದ ನೋಡ್ತಾ ಇದ್ದೀನಿ, ಒಂದು ಕಡೆ ಭಯನೂ ಆಗ್ತಾ ಇದೆ. ಕುದುರೆ ನನಗೇನು ಮಾಡಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಐ ಹೋಪ್ ಆಲ್ ವೆಲ್. ನನಗಂತ ಮೀಟ್ರ್ ಇಲ್ಲ. ಓಕೆ, ನಾನು ಏನಕ್ಕೆ ತೋರಿಸ್ತಾ ಇದ್ದೀನಿ ಅಂದರೆ ಇಷ್ಟು ರಿಸ್ಕ್ ತೊಗೊಂಡು ಮುಂದೆ ಬಂದಿದ್ದೀನಿ ಅಂತ ಅಂದರೆ, ನೀವೇನಾದರೂ ರಂಗೋಲಿ ಗಾರ್ಡನ್ಗೆ ಏನಾದರೂ ಬಂದರೆ ಕುದುರೆ ಸವಾರಿಯೂ ಇರುತ್ತೆ. ನಾನು ಸೀರೆ ಎಲ್ಲ ಹಾಕ್ಕೊಂಡಿರೋದಕ್ಕೆ ನನಗೆ ಇದ್ರ ಮೇಲೆ ಹತ್ಲಿಕ್ಕೆ ಆಗಲ್ಲ ಅಂತ ನಾನು ಹತ್ತಾ ಇಲ್ಲ. ಇಟ್ಸ್ ಓಕೆ. ಬಟ್ ನೀವೇನಾದರೂ ಬಂದರೆ ಈ ಕುದುರೆ ಸವಾರಿನ ಮಿಸ್ ಮಾಡ್ಕೋಬೇಡಿ. ನಾನು ಜಟ್ಕಾ ಸವಾರಿ ಮಾಡಿದೆ, ಜಟ್ಕಾ ಹತ್ತಿದೆ, ಜಟ್ಕಾದಲ್ಲಿ ಒಂದು ರೌಂಡ್ ಹೋಗಿ ಬಂದೆ, ಆದರೆ ಕುದುರೆ ಸವಾರಿ ಆಗಲಿಲ್ಲ. ಬಟ್ ನೀವು ಬಂದಾಗ ಮಿಸ್ ಮಾಡ್ಕೋಬೇಡಿ, ಚೆನ್ನಾಗಿದೆ, ಒಳ್ಳೆ ಅನುಭವ. ಎಲ್ಲರೂ ಕೂಡ ಬಂದಿದ್ದಾರೆ. ಮಾಡೋ ಗಡಿಗೆ ಚಂದ, ಅದನ್ನು ನಾವು ಕೂಡ ಮಾಡಬೇಕು ಅಂತ ನಾವು ಅಂದ್ಕೊಳ್ತೀವಿ, ಆದರೆ ನಮ್ಮ ಕೈಲಿ ಆಗಂಗಿಲ್ಲ. ಬಟ್ ಅದನ್ನು ಹತ್ತಿರದಿಂದ ನೋಡಬೇಕು ಅಂತ ಕೂಡ ಅಂದ್ಕೊಂಡಿರ್ತೀವಿ, ಅದು ಕೂಡ ಸಾಧ್ಯ ಆಗ್ತಿರಲ್ಲ. ಯಾಕಂದರೆ ನಾವಿರೋದು ಸಿಟಿ ಜೀವನದಲ್ಲಿ. ಸೊ ಹಾಗಾಗಿ ಈ ರಂಗೋಲಿ ಗಾರ್ಡನ್ಗೆ ನೀವು ಬಂದಿದ್ದೇ ಆಗಿದ್ದರೆ ಇದನ್ನು ಮಿಸ್ ಮಾಡ್ಕೊಳ್ಬೇಡಿ. ನೋಡಿ, ಬೇಡ ಬೇಡ. ಓಕೆ, ಅವರು ಹೇಳ್ಕೊಡ್ತಾರೆ ಯಾವ ರೀತಿಯಾಗಿ ನಾವು ಈ ಮಣ್ಣಿನ ಗಡಿಗೆನ ಮಾಡಬಹುದು ಅಂತ. ಅವರೇ ಟೀಚ್ ಮಾಡ್ತಾರೆ. ಹಿಂಗೆ ಹಿಡ್ಕೋಬೋದಾ? ಓಕೆ ಓಕೆ, ನೋಡಿ ಹೇಳ್ಕೊಡ್ತಾ ಇದ್ದಾರೆ ಹೆಂಗೆ ಮಾಡಬೇಕು. ವಾವ್, ಎಷ್ಟು ಚೆನ್ನಾಗಿ ಬರ್ತಿದೆ. ಹೂವಿನ ಬೊಕ್ಕೆ ಇಡೋಕ್ಕೆಲ್ಲ ಮನೆಯಲ್ಲಿ ನಾವು ಪಾಟ್ ಮಾಡ್ಕೊಂಡಿರ್ತೀವಿ, ಅದನ್ನೆಲ್ಲ ಆ ಥರನೇ ಬರ್ತಾ ಇದೆ. ವಾವ್, ನಾನೇ ಮಾಡ್ತಾ ಇದ್ದೀನಿ, ಫೀಲ್ ಆಗ್ತಾ ಇದೆ. ಓಕೆ, ಹಾಂ ಅಂಕಲ್, ಹಾಂ ನೋಡಿ ಅವ್ರು ಅದು ಶೇಪ್ ಮಾಡ್ತಾ ಇರೋದು. ಹಿಂಗೆ ಮಾಡಲಾ? ಹಾಂ, ನೈಸ್. ಹಾಂ, ಡಿಸೈನ್ ಮಾಡ್ತಾ ಇದ್ದೀನಿ ನಾನು. ಓಕೆ, ಅದು ಇವಾಗ ನೋಡಿ ಸಾಫ್ಟ್ ಆಗ್ತಾ ಇದೆ. ನೋಡಿ ಆ ಡಿಸೈನ್ ಬಂತು ಇವಾಗ. ವಾವ್, ಹಾಂ ನೋಡಿ ಮತ್ತೊಂದು ಡಿಸೈನ್ ಮಾಡ್ತಾ ಇದ್ದೀನಿ ಈಗ. ಅಲ್ಲ 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 ಅಲ್ಲ. ಎಷ್ಟು ವರ್ಷ ಅಂಕಲ್ ಇದು ನೀವು ಮಾಡ್ತಾ ಇದ್ದು? 50 ವರ್ಷದ ಎಕ್ಸ್ಪೀರಿಯನ್ಸ್. ನನ್ನ ಎಕ್ಸ್ಪೀರಿಯನ್ಸ್ ಬಂದ್ಬಿಟ್ಟು ಕಳೆದ 5 ನಿಮಿಷಗಳಿಂದ 5 ನಿಮಿಷದಿಂದ ಮಾಡ್ತಾ ಇದ್ದೀನಿ. ಇದೇ ನನ್ನ ಎಕ್ಸ್ಪೀರಿಯನ್ಸ್. ಸೋಮವಾರ ಬಂದರೆ 65 ನನ್ನ ವಯಸ್ಸು. 65 ಹೌದಾ? ಚಿಕ್ಕವರಿಂದ ಮಾಡ್ತಿದ್ದೀರಾ? ಓಕೆ. ಕುಂಬಾರ ಮಾಡಿರುವಂಥ ಮಣ್ಣಿನ ಗಡಿಗೆ ಹೆಂಗಿದೆ? ಸೂಪರ್ ಅಲ್ಲ? ನಂದು ಒಂದು ಸ್ವಲ್ಪ ಎಫರ್ಟ್ ಇದೆ, ನಾನು ಚೂರು ಮಾಡಿದ್ದೀನಿ. ಎಲ್ಲ ಎಫರ್ಟ್ ಬಂದ್ಬಿಟ್ಟು ಅವ್ರದ್ದೇ ಕಲಿಸ್ಕೊಡ್ತಾರೆ ಅವ್ರು ಹೆಂಗೆ ಮಾಡೋದು ಅಂತ. ಒಂದು ಅನಿಸಿಕೆ ಒಂದು ಇರುತ್ತಲ್ಲ, ಆಸೆ ನಾವು ಮಾಡಬೇಕು ಅಂತ. ಇಲ್ಲಿ ಬಂದರೆ ಆ ಆಸೆ ಪೂರೈಸುತ್ತೆ. ತಗೊಳ್ಳಿ. ವೀಕೆಂಡ್ಸ್ ಅಂತ ಬಂದ ತಕ್ಷಣ ನೀವು ಮಕ್ಕಳನ್ನ ಅಲ್ಲಿ ಇಲ್ಲಿ ಅಂತ ಕರ್ಕೊಂಡು ಹೋಗೋದಕ್ಕಿಂತ ನೀವು ಈ ರಂಗೋಲಿ ಗಾರ್ಡನ್ಗೆ ಕರ್ಕೊಂಡು ಬಂದರೆ ಮಕ್ಕಳಿಗೆ ಆಟ ಆಡಲಿಕ್ಕೆ ಕೂಡ ನಿಮಗೆ ಇಲ್ಲಿ ಒಂದು ಒಳ್ಳೆ ವ್ಯವಸ್ಥೆ ಇದೆ. ಮಕ್ಕಳು ಕೂಡ ಎಂಜಾಯ್ ಮಾಡ್ಬೋದು ಈ ಒಂದು ಸುಂದರ ಸೊಬಗನ್ನು. ಆಮೇಲೆ ಈ ನೇಚರನ್ನು ಅವ್ರು ಕಣ್ತುಂಬಿಕೊಂಡು ಆಮೇಲೆ ಇಲ್ಲಿರೋ ಎಕ್ಸ್ಪೀರಿಯನ್ಸ್ನ ಮಾಡಿ ಅದ್ರ ಜೊತೆಗೆ ಅವ್ರಿಗೆ ಆಟ ಆಡಲಿಕ್ಕೆ ಅಂದರೆ ಬೈಕು, ಕಾರು, ಮೋಟಾರ್ ಎಲ್ಲ ಇದೆ. ಅವ್ರು ಆಟ ಆಡಲಿಕ್ಕೆ ಅವ್ರಿಗೆ ಸಂಬಂಧಪಟ್ಟಿರುವಂಥ ಎಲ್ಲ ಐಟಮ್ಸ್ಗಳಿದೆ. ಸೊ ನೋ ವರಿ, ನೀವು ಬರ್ಬೋದು. ನಮಸ್ಕಾರ, ನಿಮ್ಮ ಅಂಗಡಿಗೆ ಬಂದೀವಿ. ಏನೇನೆಲ್ಲ ಸಿಗುತ್ತೆ? ಹಾಂ ಹಾಂ, ಓಕೆ. ನಾನು ನೋಡ್ತಾ ಇದ್ದೀನಿ ಮತ್ತು ನಮ್ಮ ವೀಕ್ಷಕರಿಗೆ ತೋರಿಸ್ತಾ ಇದ್ದೀನಿ. ನಾನು ₹1 ವ್ಯಾಪಾರ ಮಾಡಲ್ಲ, ಡೋಂಟ್ ವರಿ. ನೀವು ಇಲ್ಲಿ ಬಂದರೆ ಈ ರಂಗೋಲಿ ಗಾರ್ಡನ್ನಲ್ಲಿ ಹಳ್ಳಿ ಅಂಗಡಿ ಅಂತಲೇ ಇದೆ. ಈ ಅಂಗಡಿಯಲ್ಲಿ ಹಳ್ಳಿಯಲ್ಲಿ ನಿಮಗೆ ಏನೇನು ಸಿಗುತ್ತಲ್ಲ ಆ ಐಟಮ್ಸ್ಗಳು ಸಿಗುತ್ತೆ. ನೋಡಿ, ಇವರು ತಿನಿಸುಗಳನ್ನು ಇಟ್ಟಿದ್ದಾರೆ. ಚಿಕ್ಕಿ, ಹಾಗೆ ಕೋಕೋನಟ್ ಬರ್ಫಿ, ನೋಡಿ ಲಡ್ಡು ಇದೆ.
ವಾವ್, ಇಲ್ಲಿ ನೋಡಿ ಎಷ್ಟು ಎಲ್ಲ ಡ್ರೈ ಫ್ರೂಟ್ಸ್ನಿಂದ ತಯಾರಾಗಿರುವಂಥದ್ದು ಇದೆಲ್ಲ ಹೆಲ್ದಿ ಫುಡ್ಡೇ. ಚೆನ್ನಾಗಿದೆ. ನೀವು ಇಲ್ಲಿ ಬಂದರೆ ಅದು ಸಿಕ್ಕಿಲ್ಲ ಇದು ಸಿಕ್ಕಿಲ್ಲ ಅಂತ ಯೋಚನೆ ಮಾಡೋಂಗಿಲ್ಲ. ಒಳ್ಳೊಳ್ಳೆ ಐಟಮ್ಸ್ ಇದೆ, ತಿನ್ನೋಕ್ಕೂ ಚೆನ್ನಾಗಿದೆ, ನೋಡೋಕ್ಕೂ ಚೆನ್ನಾಗಿದೆ, ಅನುಭವಿಸೋಕ್ಕೂ ಚೆನ್ನಾಗಿದೆ. ಒಟ್ನಲ್ಲಿ ಸೂಪರ್ ರೀ ರಂಗೋಲಿ ಗಾರ್ಡನ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.